ನೀನ್ ಹೇಳಿದ ಬಕ್ರ ಇವನೇ ತಾನೆ? ಹಲೋ, ಏಕ್ ಮಿನಿಟ್. ಹಲೋ, ಏನ್ ವಿಷಯ? ದಾದಾ, ನಮ್ ಕಾಲೇಜಲ್ಲಿ ಕೃಷ್ಣ ಅಂತ ಒಬ್ಬ ಇದ್ದಾನೆ. ನನ್ ದಾರಿಗೆ ತುಂಬಾ ಅಡ್ಡ ಬರ್ತಾ ಇದ್ದಾನೆ. उसे इस दुनिया से मिटाना है क्या? ಬೇಡ ಬೇಡ, ಬರೀ ಕೈ ಕಾಲು ತೆಗೆದು ವಾರ್ನ್ ಮಾಡಿದ್ರೆ ಸಾಕು, ಬದುಕೊಂಡೋಗ್ಲ ನನ್ನ ಮಗ. हाथ पैर के बिना वो साला भीख मांगने के भी लायक नहीं रहेगा. ಭಿಕ್ಷೆ ಬೇಡಕ್ಕಾಗದೇ ಇರೋನು ಬದುಕಿದ್ದು ಏನು ಪ್ರಯೋಜನ? ಪರವಾಗಿಲ್ಲ, ಅದನ್ನ ನೋಡಿದವ್ರಿಗೆ ನನ್ನ ಎದುರಾಕೋಬಾರ್ದು ಅನ್ನೋ ಹೆದರಿಕೆನಾದ್ರೂ ಇರುತ್ತೆ. ठीक है, जैसे आपकी मर्जी. ದಾದಾ, ದುಡ್ಡೆಲ್ಲಿ ಕಳಿಸ್ಲಿ? ನಿನ್ ಮನೆಗೆ ಅವನ್ ಕೈ ಕಾಲು ಕಳಿಸ್ತೀನಲ್ಲ ಆವಾಗ. ಸುಬಿ ಡಾರ್ಲಿಂಗ್, ಅತ್ಗೆ ಅತ್ಗೆ. ಏನದು ಗೋಪಿ? ಏನ್ ಅತ್ಗೆ ಯಾವಾಗ ನೋಡು ಸೀರಿಯಸ್ ಆಗಿರ್ತೀರಾ? ಬನ್ನಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಣ. ನೀ ಸುಮ್ಮನೆ ಇರ್ತೀಯಾ? ನಿಂಗೆ ಯಾವಾಗ ನೋಡ್ಲಿ ತಮಾಷೆನೆ ಆಗೋಯ್ತು. ಅಲ್ಲ, ನೀವೇ ಹೇಳಿದಲ್ವಾ ಏನೇ ಪ್ರಾಬ್ಲಮ್ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ಖುಷಿ ಖುಷಿಯಾಗಿರ್ಬೇಕು ಅಂತ. ಬನ್ನಿ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡೋಣ. ನನ್ ಕಷ್ಟ ನಿನ್ಗೇನ್ ಗೊತ್ತು? ಅಲ್ಲಿ ಮೊದ್ಲೇ ಪುಟ್ಟಿಗೆ ಹುಷಾರಿಲ್ಲ. ಪಿಂಕಿ ಪಿಂಕಿ ಪಿಂಕಿ, ಜ್ವರ ಸುಟ್ಟು ಹೋಗ್ತಾ ಇದೆ. ಅವ್ರು ಬೇರೆ ಮನೇಲಿಲ್ಲ. ಜ್ವರ ಜಾಸ್ತಿ ಇದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅದ್ಗೆ ನೀವ್ ಇಲ್ಲೇ ಇರಿ, ನಾನು ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಬರ್ತೀನಿ ಕಣೋ. ಮನೆಗ್ ಬಂದಾಗ ಯಾರು ಇಲ್ಲ ಅಂದ್ರೆ ಅಣ್ಣ ಟೆನ್ಷನ್ ಆಗ್ತಾನೆ. ನೀವ್ ಇಲ್ಲೇ ಇರಿ. ಅಲ್ಲ ಗೋಪಿ, ಹುಷಾರು. ಗಾಬರಿ ಪಡುವಂತದ್ದೇನೂ ಇಲ್ಲ ಕೃಷ್ಣ. ವಾಟರ್ ಇನ್ಫೆಕ್ಷನ್ ಆಗಿದೆ, ನಾಳೆ ಎಷ್ಟೊತ್ತಿಗೆ ಸರಿ ಹೋಗ್ತಾಳೆ. ಯಾಕೆ ಸರ್, ಏನಾಯ್ತು? ನೀನೆ ತಾನೇ ಕೃಷ್ಣ? ಹೌದು. ನೀನ್ ಕಾಲೇಜ್ಗೆ ಹೋಗೋದು ಓದಕ್ಕ ಇಲ್ಲ ರೌಡಿಸಂ ಮಾಡಕ್ಕ? ನಾನೇನ್ ಮಾಡ? ನೀನ್ ಕಾಲೇಜಲ್ಲಿ ರಾಜನ್ನ ಎಲ್ಲಾ ವಿಷಯದಲ್ಲೂ ತುಂಬಾ ಓವರ್ಟೇಕ್ ಮಾಡ್ತೀಯಂತೆ. ನೋಡಿ, ಇದು ನಮ್ಮ ಸ್ಟೂಡೆಂಟ್ಗಳ ವಿಷಯ, ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ. ನೋಡಿ, ಮಗು ಹೆದರ್ತಿದ್ದಾಳೆ. ನನ್ನ ಈಗ ಕಳ್ಸ್ಕೊಡಿ, ಇವಳ ಮನೆಗೆ ಬಿಟ್ಟು ಬರ್ತೀನಿ. ಏನ್ ಪಿಳ್ಳೆ, ನಾವೇನ್ ಕಿವಿಗೆ ಹೂವ ಇಟ್ಕೊಂಡಿದ್ಯಾ ಅನ್ಕೊಂಡಿದ್ಯಾ? ಮೆಲ್ಲಗೆ ಹಾಲ್ ಕಟಾಯಿಸ್ಕೊಂಡು ನಿಮ್ ಕಡೆ ಟಿಪ್ ಕೊಡೋಣ ಅನ್ಕೊಂಡಿದ್ಯಾ? ಇವೆಲ್ಲ ನಮ್ಮ ಹತ್ರ ಬೇಡ ಮಗ. ಖಂಡಿತವಾಗ್ಲೂ ಇಲ್ಲ. ನನಗೆ ಅರ್ಧ ಗಂಟೆ ಟೈಮ್ ಕೊಡಿ, ಆಮೇಲೆ ನಾನು ಒಬ್ನೇ ಬರ್ತೀನಿ. ನೀನೇನ ಪುರಾಣ ಬರ್ಲಿಲ್ಲ ಅಂದ್ರೆ ಈ ಕೃಷ್ಣ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. 1 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನೀನ್ ನನ್ ಮುಂದೆ ಇರಬೇಕು. ಇಲ್ಲ ಅಂದ್ರೆ ಖುದಾ ಕಸಂ, ಈ ಮುಸ್ತಫಾ ನಿನ್ನ ಮನೆಗೆ ನುಗ್ಗಿ ನಿನ್ನ ಕತ್ತರಿಸ್ತಾನೆ. ಯಾ ಏನೇ ಸುಧಾ, ನಿನ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಕಣೆ. ಹೋಗಿ ಹೋಗಿ ಅವನ ಜೊತೆ ಮುಗುರ್ ಕಳ್ಸಿದ್ಯಲ್ಲ. ಯಾವ ಡಾಕ್ಟರ್ ಹತ್ರ ಹೋಗಿದಾರಂತೆ? ನಾನಾದ್ರೂ ಹೋಗಿ ಬರ್ತೀನಿ. ಗೋಪಿ, ಗೋಪಿ, ಡಾಕ್ಟರ್ ಏನಂದ್ರು? ಹೆದರಂತದ್ದೇನಿಲ್ಲ ಅತ್ಗೆ, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. 2 ಅವರ್ ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕುಡಿಯಕ್ಕೆ ಸ್ವಲ್ಪ ಹಾಲು ಕೊಡಿ ಸಾಕು. ಏನಾಯ್ತು? ಮಾತ್ರೆ ತಗೊಂಡೆ, ಮೆಡಿಕಲ್ ಶಾಪ್ ಅಲ್ಲೇ ಮರ್ತ್ ಬಂದ್ಬಿಟ್ಟೆ. ಮೈ ಮೇಲೆ ಹೆಸರ ಇದ್ರ ತಾನೆ, ಯಾವಾಗ್ಲೂ ಅವಸರವೇ. ಸರಿ, ನಾನೋಗಿ ಇವಾಗ ತಗೊಂಡ್ಬರ್ತೀನಿ ಅತ್ಗೆ. ಬೇಡ ಚಿಕ್ಕಪ್ಪ.
ಏನ್ ಭಯ ನೀನು ಬಂದ ಬಿಟ್ ಕಳ್ಸ್ಬಿಟ್ಟೆ ಒದೆ ತಿನ್ನೋನೇನು ಹುಡ್ಕೊಂಬಂದು ಒದೆ ತಿಂತಾನ ಬಂದಾಗ್ಲೇ ಅವನ್ನೇ ತುಡಬೇಕಾಗಿತ್ತು ಅವ್ನ್ ಖಂಡಿತ ಬರಲ್ಲ ಭಯ ಸಲೀಂ ನನ್ನ ಹೆಸರು ಕೇಳಿದ್ರೆ ಜನ ಉಟ್ಟುಬಟ್ಟಲ್ಲಿ ಊರ್ ಖಾಲಿ ಮಾಡ್ತಾರೆ. ಅಂಥದ್ರಲ್ಲಿ ನೀನ್ ನನಗೆ ಉತ್ತರ ಕೊಡಕ್ ಬಂದಿದ್ಯಾ ಅಂದ್ರೆ ನಿಜವಾಗ್ಲೂ ನಿನ್ ಗಂಡ್ಸೆ. ನಿನ್ನಂಥವನ್ ಮೇಲೆ ನಮ್ಮಂತ 3 ಜನ ಹಾರಾಡೋದಿರ್ಲಿ, 100 ಜನ ಹೊಡೆಯಕ್ ಬಂದ್ರು ನಮ್ಮ ಮಣ್ಣಲ್ಲಿ ಇನ್ನೂ ಗಂಡಸ್ತನದ ಗುಣ ಇದೆ ಅನ್ನೋದಿಕ್ಕೆ ನೀನೇ ಸಾಕ್ಷಿ. ನಿನ್ ಧೈರ್ಯಕ್ಕೆ ನನ್ ಸಲಾಂ. ಖುದಾ ಹಫೀಸ್. ಹಲೋ ದಾದಾ, ನಾನ್ ರಾಜ. ಕೆಲ್ಸ ಆಯ್ತಾ? ನೋಡ್ ರಾಜ, ಅವನ್ನ ಹೊಡೆದಾಕೋದಿರ್ಲಿ, ಅವನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಆ ಖುದಾ ನಮ್ಗೆ ಒಳ್ಳೇದ್ ಮಾಡೋದಿಲ್ಲ. ಈ ಡೀಲ್ ಬೇಡ, ಬಿಟ್ಟಾಕ್ಬಿಡು. ಏನ್ರು ಅದು ಗಲಾಟೆ? ಅಂಕಲ್, ಪ್ರಿಯಾ ಆಂಟಿ ಲವ್ ಮಾಡ್ತಿರೋದು ಇವನ್ನೇ. ಏನು? ಏನ್ ದುಡ್ಡು ಅಂತ ಸಾಯ್ತೀಯ? ನಮ್ ಕೃಷ್ಣ ಬಂದೆಲ್ಲ ಕೊಡ್ತಾನೆ, ಸುಮ್ನಿರ. ಸರಿಯಾಗಿ ಏನ್ ಸಾಯ್ತಾನೆ ಇವ್ನ? ಎಲ್ಲ ನಿಮ್ ಕೃಷ್ಣ. ಯಾಕೆ? ಏಯ್, ಪ್ರಶ್ನೆ ಕೇಳ್ಬೇಡ, ಬರೀ ಉತ್ತರ ಹೇಳು ಅಷ್ಟೇ. ಸರ್, ನಿಮಗೆ ಯಾವ ಕೃಷ್ಣ ಬೇಕು ಅಂತ ಕರೆಕ್ಟ್ ಆಗಿ ಹೇಳಿ. ನಿಮಗೆ ಮಹಾಭಾರತದ ಕೃಷ್ಣ ಬೇಕು ಅಂದ್ರೆ ಕಥೆಯಲ್ಲೋ ಟಿವಿ ಸೀರಿಯಲ್ ಅಲ್ಲೋ ಸಿಗ್ತಾನೆ. ನಮ್ಮ ಸ್ವೀಪರ್ ಕೃಷ್ಣ ಬೇಕು ಅಂದ್ರೆ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರ್ತಾನೆ. ಇನ್ನು ನಮ್ಮ ಟೆನ್ನಿಸ್ ಕೃಷ್ಣ ಬೇಕು ಅಂದ್ರೆ ಯಾವ್ದಾರ ಶೂಟಿಂಗ್ ಸ್ಪಾಟ್ ಅಲ್ಲಿ ಸಿಗ್ತಾನೆ. ಏಯ್, ಏನ್ ಕಿಂಡಲ? ಇಲ್ಲ, ಸೀರಿಯಸ್. ಮರ್ಯಾದೆಯಿಂದ ಬಿಡ್ತೀಯೋ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏಯ್ ಮಿಸ್ಟರ್, ಕಾಲೇಜ್ ಹುಡುಗರು ಅಂದ್ರೆ ಹೈ ವೋಲ್ಟೇಜ್ ಕರೆಂಟ್ ಇದ್ದಂಗೆ, ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತೀರ. ಹೇಯ್ ಸುಬ್ಬು ಡಾರ್ಲಿಂಗ್. ಯಾಕೆ ಸುಬ್ಬಿ ಡಲ್ ಆಗಿದ್ಯಾ? ಯಾಕೂ ಇಲ್ಲ ಚಿಕ್ಕಪ್ಪ. ಯಾಕೆ, ಗುಮ್ಮ ಏನಾದ್ರೆ ಬಂದಿತ್ತಾ? ಹ್ಞೂ ಚಿಕ್ಕಪ್ಪ. ಯಾವಾಗ? ಅಂಕಿತಾ, ಆ? ಬಾರೆ ರೂಮಲ್ಲಿ ಕೂತ್ಕೊಂಡು ಹೋಗ್ತು. ತಾಳಿ ಅತ್ತಿಗೆ, ಇವಳೇನೋ ಎದುರ್ಕೊಬಿಟ್ಟಿದ್ದಾಳೆ. ಸಮಾಧಾನ ಮಾಡೋಣ. ಏನು ಬೇಡ, ನೀನ್ ನಡಿಯೇ. ಅಯ್ಯೋ ಇರು ಮಮ್ಮಿ. ಚಿಕ್ಕಪ್ಪ, ಮನೆಗೆ 3 ಗುಮ್ಮ ಬಂದಿತ್ತು. 3 ಗುಮ್ಮನ್ನ? ಸರಿಯಾದ ಜಾಗಕ್ಕೆ ಬಂದಿದೀವಣ್ಣ. ವಿಷಯ ಏನು ಅಂತ? ಇವನು ನನ್ನ ಕೊನೆ ತಮ್ಮ. ನಮ್ಮಿಬ್ರಿಗೂ ಮದುವೆ ಆಗಿದೆ, 3 ಜನ ಮಕ್ಕಳು ಇದ್ದಾರೆ. ಇವನ್ಗಿನ್ನೂ ಮದುವೆ ಆಗಿಲ್ಲ. ಆದ್ರಿಂದ ನಿಮ್ಮನ್ನೇ ಸಂಬಂಧ ಬೆಳೆಸ್ಬೇಕು ಅಂತ ಬಂದಿದ್ದೀವಿ. ನಮ್ಮಲ್ಲಿ ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಇಲ್ವಲ್ಲ? ನೀವೇ ಇದ್ದೀರಲ್ಲ. ನನಗೇನು ವಯಸ್ಸಾಗಿದ್ರು ಪರವಾಗಿಲ್ಲ ರೀ. ಸ್ವಲ್ಪ ಮಾತಿನ ಮೇಲೆ ನಿಗಾ ಇರ್ಲಿ ರೀ. ಈಕೆ ನನ್ನ ಹೆಂಡತಿ. ಪರವಾಗಿಲ್ಲ ಬಿಡಿ, ಅನುಭವ ಇದ್ರೆ ಒಳ್ಳೇದೇ ಅಲ್ವೇ? ಡ್ಯಾಡಿ, ಅಯ್ಯೋ, ಏನು ಇದಲ್ಲ? ವಿಷಯ ಏನು ಅಂತ ಕೇಳಿದ್ಯಲ್ಲ, ಈಗ ಹೇಳ್ತೀನಿ. ನಿನ್ ಹೆಂಡತಿ ಮೇಲೆ ನನ್ನ ತಮ್ಮ ಕಣ್ಣು ಹಾಕ್ದ ಅಂದಿದ್ದಕ್ಕೆ ನಿನ್ಗಿಷ್ಟೊಂದು ಕೋಪ ಬಂತಲ್ಲ. ನಾವಿರೋದು 3 ಜನ, ನಮಗಿರೋದು ಒಬ್ಬಳೆ ತಂಗಿ. ಅವಳ ಮೇಲೆ ನಿನ್ನ ತಮ್ಮ ಕಣ್ಣು ಹಾಕಿದಾನಲ್ಲ, ನಮಗೆಷ್ಟು ಕೋಪ ಬರಬೇಡ. ನನ್ ತಮ್ಮನ ಯಾಕೆ ಡೌಟಾ? ಸತ್ಯನಪ್ಪ, ನಿನ್ ತಮ್ಮ ನನ್ ತಂಗಿ ಲವ್ ಮಾಡ್ತಾ ಇದ್ದಾನೆ. ಏನೋ ಹುಡುಗರು ಕುಂಟೆ ಬೆಲ್ಲೆ ಕಣ್ಣ ಮುಚ್ಚಾಲಿ ಆಟ ಆಡ್ಕೊಳ್ಳಿ ಅಂತಂದ್ರೆ ಅಪ್ಪ ಅಮ್ಮನ ಆಟ ಆಡೋಂಗಿದಾರೆ. ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂದ್ರೆ
ಬರೀ ತಾಂಬೂಲನ್ ಬದಲಾಯಿಸ್ಕೊಂಡು ನಿನ್ ನಿರ್ಧಾರಕ್ಕೆ ಕಾಯ್ತಾ ಇರ್ತೀನಿ. ಪಾಪ ಮಗು ಭಯ ಪಡ್ತಾ ಇದೆ, ಕೇಳಿ ತಿಳಿಸಿ. ಹಾಗೆ ನಾವು ಮುಹೂರ್ತ ಇಡೋದೋ ಬೇಡವೋ ಅಂತ ಬೇಗ ಹೇಳ್ ಕಳಿಸಿ.